श्रुतिस्मृतिपुराणानाम् आलयं करुणालयं नमामि भगवत्पाद ಶಂಕರಂ ಲೋಕಶಂಕರಂ. ನಮಸ್ಕಾರ ಆಧ್ಯಾತ್ಮಿಕ ಬಂಧುಗಳೇ ಮತ್ತು ಬಾಂಧವರೇ, ನಾನು ಸ್ವಾಮಿನಾಥನ್ ಸುಬ್ರಹ್ಮಣ್ಯನ್. ಶ್ರೀ ಆದಿಶಂಕರರು ರಚಿಸಿದ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರದ ಮೊದಲನೇ ಶ್ಲೋಕವನ್ನು ಈಗ ನಾವು ಅನುಭವಿಸೋಣ. ಶ್ಲೋಕ ಈ ಥರ ಇದೆ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ಭಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಮೃಗ್ಯ ಗಣೇಶಾಭಿಧಾಮೇ ವಿದತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿ. ವಿದತ್ತಾಂ ಅಂದರೆ ಅನುಗ್ರಹಿಸು, ಕರುಣಿಸು ಅಂತ, ನೀಡು ಅಂತ. ಮೇ ವಿದತ್ತಾಂ ನನಗೆ ಕರುಣಿಸು. ಏನು ಕರುಣಿಸಬೇಕು? ಮೇ ವಿದತ್ತಾಂ ಶ್ರಿಯಂ, ಐಶ್ವರ್ಯ, ಸಂಪತ್ತು, ಕೀರ್ತಿ, ಪದವಿ ಇತ್ಯಾದಿಗಳು. ಶಂಕರರು ಲೌಕಿಕ ಆಸೆಗಳನ್ನು ಬಿಟ್ಟವರು. ಅವರು ಈ ಥರ ಭೋಗ ವಸ್ತುಗಳನ್ನು ಖಂಡಿತ ಬೇಡುವುದಿಲ್ಲ. ಅವರು ಯಾಚಿಸ್ತಾ ಇರೋದು ದೈವ ಅನುಗ್ರಹ. ಒಂದು ಕೆಲಸವನ್ನು ಕೈಗೆ ತಗೊಂಡಿದ್ದಾರೆ, ಅದು ಯಶಸ್ವಿಯಾಗಿ ಮುಗಿಯೋಕ್ಕೆ ದೇವರನ್ನು ಬೇಡ್ಕೊತಾರೆ. ಯಾವ ದೇವರನ್ನ ಬೇಡ್ಕೊತಾ ಇದ್ದಾರೆ? ಮೇ ವಿದತ್ತಾಂ ಶ್ರಿಯಂ ಕಾಪಿ ಕಲ್ಯಾಣ ಮೂರ್ತಿ. ಎದುರುಗಡೆ ಒಂದು ಮೂರ್ತಿ ಇದೆ, ಮಂಗಳ ಸ್ವರೂಪವಾದ ಮೂರ್ತಿ, ಅತಿ ಮಂಗಳ ಸ್ವರೂಪವಾದ ಮೂರ್ತಿ. ಅದನ್ನು ಬೇಡ್ಕೊತಾ ಇದ್ದಾರೆ. ನನಗೆ ಈ ಒಂದು ಕೆಲಸ ಸುಗಮವಾಗಿ ನಡೆದು ಮುಗಿಯಲಿ, ಅದಕ್ಕೆ ನಿನ್ನ ಅನುಗ್ರಹ ಬೇಕು ಅಂತ ಬೇಡ್ಕೊತಾ ಇದ್ದಾರೆ. ಮೂರ್ತಿಗೆ ಹೆಸರಿದೆಯಾ? ಇದೆ. ಗಣೇಶ ಅಭಿಧ. ಗಣೇಶ ಅಭಿಧ ಅಂದರೆ ಎಂದು ಕರೆಯಲ್ಪಡುವ, ಗಣೇಶ ಎಂದು ಕರೆಯಲ್ಪಡುವಂಥ ಈ ಕಲ್ಯಾಣ ಮೂರ್ತಿ ನನಗೆ ಯಶಸ್ಸನ್ನು ಕೊಡಲಿ ಅಂತ ಬೇಡ್ಕೊತಾ ಇದ್ದಾರೆ. ಶಂಕರರು ಗಣೇಶನ ಬೇಡ್ಕೊಳ್ಳೋಕ್ಕೆ ಹೊರಟಿದ್ದಾರೆ. ಸಂಪ್ರದಾಯ ಪ್ರಕಾರ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಬೇಕಂದ್ರೆ ಗಣೇಶನ ಪ್ರಾರ್ಥಿಸೋದು ವಾಡಿಕೆ. ಅದರಂತೆ ಅವರು ಅದೇ ಥರ ಮಾಡ್ತಾ ಇದ್ದಾರೆ. ಗೋಕರ್ಣದಲ್ಲಿ ರಾತ್ರಿ ಕನಸಿನಲ್ಲಿ ಲೋಕಪಿತ ಪರಮೇಶ್ವರು ಇವ್ರಿಗೆ ಹೇಳಿದ್ದು, ಶ್ರೀ ಜಯಂತಿಪುರಂ ಅನ್ನುವಂಥ ತಿರುಚೆಂದೂರ್ಗೆ ಹೋಗು, ಅಲ್ಲಿ ನನ್ನ ಎರಡನೇ ಮಗ ಸುಬ್ರಹ್ಮಣ್ಯ ನೆಲೆಸಿದ್ದಾನೆ, ಅವನ ಹತ್ರ ಪ್ರಾರ್ಥನೆ ಮಾಡ್ಕೋ ಅಂತ ಹೇಳಿದ್ದು. ಆ ಒಂದು ಕೆಲಸ ಪ್ರಾರಂಭ ಮಾಡೋಕ್ಕೆ ಮುಂಚಿತವಾಗಿ ಇವರು ಗಣಪತಿಯನ್ನು ಬೇಡ್ಕೊತಾ ಇದ್ದಾರೆ. ಇವರು ಎಂಥ ಜ್ಞಾನಿ ಅಂತ ಎಲ್ರಿಗೂ ಗೊತ್ತು. ಆದರೂ ಕೂಡ ಒಂದು ಸಾಮಾನ್ಯ ಮನುಷ್ಯನ ಮಟ್ಟಕ್ಕೆ ಇಳಿದು, ಆ ಸಾಮಾನ್ಯ ಮನುಷ್ಯನ ಮನಸ್ಸಿನಲ್ಲಿ ಯಾವ್ಯಾವ ಥರ ಯೋಚನೆಗಳು ಬರುತ್ತೋ, ಸಾಮಾನ್ಯವಾಗಿ ಅದು ಲೌಕಿಕ ಯೋಚನೆಗಳೇ ಇರುತ್ತೆ, ಆ ಥರ ಇವರು ಬೇಡ್ಕೋತಾ ಇದ್ದಾರೆ. ಅಂದರೆ ಈ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರ ಮಾಡಿದ್ದೇ ಸಾಮಾನ್ಯ ಜನರಿಗಾಗಿ, ಅವ್ರಿಗೆ ಒಳ್ಳೆಯದಾಗಲಿ, ಅವರ ಹಿತಕ್ಕಾಗಿ ಮಾಡಿರುವಂಥದ್ದು. ಒಂದು ಸಾಮಾನ್ಯ ವ್ಯಕ್ತಿ ಯಾವುದೇ ಒಂದು ಜವಾಬ್ದಾರಿಯಾದ ಕೆಲಸವನ್ನು ಒಬ್ಬರಿಗೆ ಸಮರ್ಪಿಸಬೇಕು ಅಂದರೆ ಮಾಡಿಕೊಡಿ ಅಂತ ಬೇಡ್ಕೊಳ್ಳೋಕ್ಕೆ ಮುಂಚಿತವಾಗಿ ಅವರಲ್ಲಿ ಏನೇನು ಗುಣಾಂಶಗಳು ಇರಬೇಕು ಅನ್ನೋದು ಯೋಚನೆ ಮಾಡಿ ಇಟ್ಟಿದ್ದಾನೆ. ಅದನ್ನು ಶಂಕರರು ಪಟ್ಟಿ ಮಾಡಿ ಇಟ್ಟಿದ್ದಾರೆ. ಬಹಳ ಅದ್ಭುತವಾದ ಶ್ಲೋಕ ಇದು. ಈ ಲೋಕದಲ್ಲಿ ಒಬ್ಬರ ಹತ್ರ ಏನನ್ನಾದರೂ ಬೇಡ್ಕೋಬೇಕಂದ್ರೆ ಬಹಳ ಕಷ್ಟವಾದ ಕೆಲಸ.
ಅವ್ರೇನೋ ಸಿಟ್ಟು ಮಾಡಿಕೊಂಡ್ರೆ ಅಥವಾ ತಿರಸ್ಕರಿಸ್ಬಿಟ್ರೆ ನಮಗೆ ಏನಾಗುತ್ತೆ, ಮನಸ್ಸಿನಲ್ಲಿ ನೋವಾಗುತ್ತೆ. ಅದಕ್ಕೋಸ್ಕರ ಹೆಜ್ಜೆ ಇಡಕ್ಕೆ ಮುಂಚಿತವಾಗಿ ಗಮನಿಸಬೇಕು ಅಂತ ಹೇಳ್ತಾರೆ. ಆ ಥರ ಗಮನಿಸುವಾಗ ಇವ್ರಿಗೆ ಗೋಚರ ಆಗೋದು ಏನು, ಬಾಲರೂಪ. ಒಂದು ಹುಡುಗನಂತೆ ಕಾಣ್ತಾ ಇದ್ದಾರೆ. ಯಾರ ಹತ್ರ ಹೋಗಿ ಇವ್ರು ಬೇಡ್ಕೋಬೇಕು, ಅವರು ಒಂದು ಬಾಲಕಂತರ ಕಾಣ್ತಾ ಇದ್ದಾನೆ. ಬಾಲಕ ಅಂದರೆ ಮುಖದಲ್ಲಿ ಯಾವಾಗಲೂ ಮುಗುಳ್ನಗೆ, ಮಂದಹಾಸ. ಅದರಿಂದಾಗಿ ಹೋಗಿ ನಾವು ಕೇಳಬಹುದು ಅನ್ನೋ ಒಂದು ಧೈರ್ಯ ಬಂತು. ಜೊತೆಗೆ ಒಂದು ಅನುಮಾನನೂ ಬಂತು. ಈಗ ದೂರದಿಂದ ನೋಡ್ತಾ ಇದ್ದೀನಿ, ಈ ಥರ ಕಾಣ್ತಾ ಇದ್ದಾರೆ, ಬಟ್ ಇದೇ ಥರ ಇರ್ತಾರೆ ಅನ್ನೋದು ಹೇಗೆ ಹೇಳಬೇಕು? ಯಾಕಂದರೆ ನಿಮಿಷಕ್ಕೆ ನಿಮಿಷ ಮನಸ್ಸು ಬದಲಾವಣೆ ಆಗ್ತಾ ಇರ್ತದೆ. ನಾನು ಹೋಗಿ ಬೇಡ್ಕೊಳ್ಳೋ ಸಮಯದಲ್ಲಿ ಅವ್ರು ಕೋಪ ಮಾಡ್ಕೊಂಡ್ಬಿಟ್ರೆ ಅದಕ್ಕೂ ಒಂದು ಸಮಾಧಾನ ಹೇಳ್ತಾ ಇದ್ದಾರೆ ಶಂಕರರು. ಸದಾ ಬಾಲರೂಪ. ಇವರು ಬರೀ ನಿರ್ದಿಷ್ಟ ಸಮಯಕ್ಕೆ ಮಾತ್ರ ಬಾಲಕ ಅಲ್ಲ, ಸದಾ ಬಾಲರೂಪ. ಯಾವಾಗಲೂ ನಗ್ನಗ್ತಾ ಇರ್ತಾರೆ, ಕರುಣೆಯಿಂದ ನೋಡ್ತಾರೆ. ಅದರಿಂದಾಗಿ ನಿಮ್ಮ ಒಂದು ಯಾಚನೆಯನ್ನು ನೀವು ಯಾವಾಗಲೂ ಬೇಕಾದ್ರೂ ಹೋಗಿ ಸಮರ್ಪಿಸಬಹುದು. ಮುಂದೆ ಹೋಗ್ತಾರೆ. ಈ ಥರ ಬಾಲರೂಪವಾಗಿದ್ದಾರಲ್ಲ, ಇವರಿಂದ ಏನು ದೊಡ್ಡ ಕೆಲಸ ಮಾಡಕ್ಕೆ ಸಾಧ್ಯ? ಅದಕ್ಕೆ ವಿಘ್ನಾದ್ರಿ ಹಂತ್ರಿ. ಸದಾ ಬಾಲರೂಪಾಪಿ ವಿಘ್ನಾದ್ರಿ ಹಂತ್ರಿ. ಅಪ್ಪಿ ಅಂದರೆ ಇದ್ರೂ, ಬಾಲಕಂತರ ಇದ್ರೂ ಕೂಡ ಇವ್ರು ಮಾಡುವಂಥ ಕೆಲಸಗಳು ಎಂಥದ್ದು? ಅದ್ರಿ ಅಂದರೆ ಬೆಟ್ಟ, ಪರ್ವತ. ವಿಘ್ನ ಅಂದರೆ ವಿಘ್ನಗಳು, ಅಡಚಣೆಗಳು, ತಡೆಗಳು. ವಿಶಾಲವಾದ, ಬೆಟ್ಟದಂತೆ ವಿಶಾಲವಾದ ಗಟ್ಟಿಯಾದ ಒಂದು ಅಡಚಣೆಗಳನ್ನ ಕೂಡ, ವಿಘ್ನಗಳನ್ನ ಕೂಡ ಹಂತ್ರಿ, ಪುಡಿ ಪುಡಿ ಮಾಡುವಂಥ, ನಾಶ ಮಾಡುವಂಥ ಸಾಮರ್ಥ್ಯ ಇರೋರು, ಪರಾಕ್ರಮ ಇರೋರು. ಇನ್ನೂ ಸ್ವಲ್ಪ ಸಮಾಧಾನ ಆಯಿತು. ಇವರು ಇಂಥ ಕೆಲಸಗಳೆಲ್ಲ ಮಾಡಬಲ್ಲವರು. ವೃದ್ಧ ಪದ ನೋಡಿ, ಬಾಲಕ ರೂಪದಲ್ಲಿ ಇದ್ದರೂ ಕೂಡ ಬೆಟ್ಟದಂಥ ವಿಘ್ನಗಳನ್ನು ನಾಶ ಮಾಡುವಂಥ ಸಾಮರ್ಥ್ಯ ಉಳ್ಳವರು. ಆದರೂ ಅನುಮಾನ ಪೂರ್ಣವಾಗಿ ಬಿಟ್ಟಿಲ್ಲ. ಯಾಕೆಂದರೆ ಇವರು ನೋಡ್ತಿರುವಾಗ ಇವರಲ್ಲಿ ಯಾವ ಥರ ಒಂದು ಆಯುಧಗಳು ಇಲ್ಲ. ಯಾವುದೇ ಆಯುಧಗಳು ಇಲ್ಲದೆ ಇವರು ಇಂಥ ಪರಾಕ್ರಮ ಕೆಲಸಗಳನ್ನು ಹೇಗೆ ಮಾಡೋಕ್ಕೆ ಸಾಧ್ಯ? ಅದಕ್ಕೆ ಮುಂದಿನ ಸಾಲು, ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ. ಮಹಾದಂತಿ ವಕ್ತ್ರ ಅಪಿ. ಮಹಾನ್ ದಂತಗಳು ಅಂದರೆ ಹಲ್ಲುಗಳುಳ್ಳ ವಕ್ತ್ರ. ವಕ್ತ್ರ ಅಂದರೆ ಮುಖ, ಅಂದರೆ ಆನೆ ಮುಖ ಉಳ್ಳವನು, ಅಂದರೆ ಆನೆ ಥರ ಬಲ ಉಳ್ಳವನು. ಅದರಿಂದಾಗಿ ಈ ಥರ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ. ಸರಿ, ಇವ್ರಿಗೆ ಯಾರ್ಯಾರೆಲ್ಲ ಮರ್ಯಾದೆ ಕೊಡ್ತಾ ಇದ್ದಾರೆ? ಒಬ್ಬ ವ್ಯಕ್ತಿಯನ್ನು ನಾವು ಪೂರ್ಣವಾಗಿ ತಿಳ್ಕೋಬೇಕಂದ್ರೆ ಆ ವ್ಯಕ್ತಿಗೆ ಯಾರ್ಯಾರು ಮರ್ಯಾದೆ ಕೊಡ್ತಾರೆ ಅನ್ನೋದ್ರ ಮೇಲೆ ಒಂದು ಊಹೆ ಮಾಡಬಹುದು ನಾವು. ಪಂಚಾಸ್ಯ ಮಾನ್ಯ. ಪಂಚ ಹಾಸ್ಯ ಅಂದರೆ 5 ಮುಖ. 5 ಮುಖ ಉಳ್ಳ. ಯಾರು 5 ಮುಖ ಉಳ್ಳ? ಈಶಾನ್ಯ, ತತ್ಪುರುಷ, ವಾಮದೇವ, ಅಘೋರ, ಸದ್ಯೋಜಾತ. ಈ 5 ದಿಕ್ಕುಗಳನ್ನು 5 ಮುಖವಾಗಿ ಇಟ್ಟುಕೊಂಡಿರುವಂಥ ಪರಮಶಿವನು ಗಣೇಶನಿಗೆ ಗೌರವ ಸಲ್ಲಿಸ್ತಾ ಇದ್ದಾನೆ. ತಂದೆ ಮಗನಿಗೆ ಗೌರವ ಸಲ್ಲಿಸ್ತಾ ಇದ್ದಾನೆ. ಇದು ತ್ರಿಪುರ ಸಂಹಾರದ ಕತೆ. ದೇವರುಗಳೆಲ್ಲ ಸೇರಿ ಏನು ಮಾಡಿದ್ರು? ಈ ತ್ರಿಪುರಾದಿಗಳನ್ನು ಸಂಹಾರ ಮಾಡಲಿಕ್ಕೋಸ್ಕರ ಈಶ್ವರನಿಗೆ ಒಂದು ತೇರನ್ನ ಕಟ್ಟಿದ್ರು. ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ಅವರವರ ಕೆಲಸವನ್ನು ಮಾಡಿ ಮುಗಿಸಿದ್ರು. ಈಶ್ವರನ್ನ ಬೇಡ್ಕೊಂಡ್ರು, ತಾವು ಇದರಲ್ಲಿ ಆರೂಢರಾಗಿ ತ್ರಿಪುರ ಸಂಹಾರಕ್ಕೆ ಹೋಗಬೇಕು. ಅದರಂತೆ ಶಿವನು ಆ ತೇರಿನ ಹತ್ತಿ ಇನ್ನೇನು ಹೊರಡಬೇಕು. ಆ ಸಮಯದಲ್ಲಿ ಎಲ್ಲ ದೇವರುಗಳ ಮನಸ್ಸಿನಲ್ಲಿ ಒಂದು ಭಾವನೆ ಬಂತು. ಏನಪ್ಪ ಅಂದರೆ, ನೋಡಿದ್ರ
ನಾವು ಕೆಲಸ ಮಾಡಿ ಕೊಟ್ಟಿದ್ದಕ್ಕೋಸ್ಕರನೇ ಈಶ್ವರನು ಈ ತ್ರಿಪುರ ಸಂಹಾರ ಕೆಲಸಕ್ಕೆ ಹೋಗಲು ಸಾಧ್ಯವಾಯಿತು ಅನ್ನೋ ಒಂದು ಅಹಂಕಾರದ ಭಾವ ಪ್ರತಿಯೊಬ್ಬರಿಗೂ ಬಂದ್ಬಿಡ್ತು. ಶಿವನು ಸರ್ವಜ್ಞ, ಅವನಿಗೆಲ್ಲ ಗೊತ್ತಾಗುತ್ತೆ. ಅವನು ಏನು ಮಾತಾಡಲಿಲ್ಲ, ಮೌನವಾಗಿ ಗಣೇಶನ ಕಡೆ ತಿರುಗಿ ನೋಡೋದು. ಗಣೇಶ ಆ ಒಂದು ನೋಟದ ಅರ್ಥವನ್ನು ತಿಳ್ಕೊಂಡು ಆ ತೇರನ್ನ ಅಚ್ಚು ಮುರಿಯಂಗೆ ಮಾಡಿಬಿಟ್ಟು, ತೇರಿನ ಅಚ್ಚು ಮುರಿದೋಯ್ತು. ತೇರು ಮುಂದಕ್ಕೆ ಹೋಗಲಿಲ್ಲ. ಈಶ್ವರನು ತೇರಿನಿಂದ ಹಿಡಿದ್ರು, ನಡ್ಕೊಂಡು ರಣರಂಗಕ್ಕೆ ಹೋದರು. 3 ತ್ರಿಪುರಾದಿಗಳನ್ನು ನೋಡಿದ್ರು, ಒಂದು ಮುಗುಳ್ನಗೆ ಮಾಡಿದ್ರು. 3 ಜನನು ಭಸ್ಮ ಆಗ್ಬಿಟ್ರು. ತ್ರಿಪುರ ಸಂಹಾರ ಮುಗಿದೇ ಹೋಯ್ತು. ಆವತ್ತಿಂದ ಯಾವುದೇ ಕೆಲಸ ತೊಡಗೋದಕ್ಕೆ ಮುಂಚಿತವಾಗಿ ಗಣೇಶನನ್ನು ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳಿ ಒಂದು ಸಂಪ್ರದಾಯ ಪ್ರಾರಂಭವಾಯಿತು. ಅದರಿಂದಾಗಿ ಅಂಥ ಪರಾಕ್ರಮಶಾಲಿಯಾದ ತನ್ನ ಮಗನಿಗೆ ಈಶ್ವರನು ಮಾನ್ಯ ಗೌರವ ಕೊಡ್ತಾ ಇದ್ದಾನೆ. ಪಂಚಾಸಿ ಅಂದರೆ ಇನ್ನೊಂದು ಅರ್ಥನೂ ಉಂಟು. ಏನಪ್ಪ ಅಂದರೆ ವಿಶಾಲವಾದ ಮುಖವುಳ್ಳ ಸಿಂಹ ಅಂತ. ಸಿಂಹ ಇಲ್ಲಿ ಆನೆಗೆ ಮರ್ಯಾದೆ ಕೊಡ್ತಾ ಇದೆ. ಇದು ಕೂಡ ಒಂದು ವಿರುದ್ಧ ಅರ್ಥ ನೋಡಿ. ಬಾಲಕನಾಗಿದ್ದು ಬೆಟ್ಟವನ್ನು ಪುಡಿ ಮಾಡುವನು, ಇಲ್ಲಿ ಆನೆಗೆ ಸಿಂಹ ಮರ್ಯಾದೆ ಕೊಡ್ತಾ ಇದೆ. ಸಾಮಾನ್ಯವಾಗಿ ಅರಣ್ಯದಲ್ಲಿ ಆನೆ ಸಿಂಹವನ್ನು ಕಂಡ್ರೆ ಓಡೋಗುತ್ತೆ, ಹೆದರ್ಕೊಂಡು ಭಯದಿಂದ ಓಡೋಗುತ್ತೆ. ಆದರೆ ಇಲ್ಲಿ ಹಂಗಿಲ್ಲ, ಸಿಂಹ ಆನೆಗೆ ನಮಸ್ಕಾರ ಮಾಡ್ತಾರೆ. ಈಗ ಶಂಕರಗೆ ಒಂದು ಯೋಚನೆ ಬಂತು. ಅವರಿನ್ನೂ ಒಂದು ಸಾಮಾನ್ಯ ಮನುಷ್ಯನ ಮನಸ್ಥಿತಿನಲ್ಲೇ ಇದ್ದಾರೆ. ಇದೆಲ್ಲ ಸರಿ, ಇಂಥ ಪರಾಕ್ರಮಗಳೆಲ್ಲ ಆಗಿದೆ, ಇವರು ಇಂತಿಂಥವ್ರು ಇವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ, ಎಲ್ಲ ಸರಿ, ಸಂತೋಷ. ಆದರೆ ಇವೆಲ್ಲ ಭಾಳ ಹಿಂದೆ ನಡೆದ ಘಟನೆಗಳು. ನನಗೆ ಈಗ ಒಂದು ಕೆಲಸ ಆಗಬೇಕಾಗಿದೆ. ಈ ವ್ಯಕ್ತಿ ಹತ್ರ, ಈ ಗಣೇಶನ ಹತ್ರ ಈ ಹಿಂದಿನ ಪರಾಕ್ರಮ ಇವೆಲ್ಲ ಇನ್ನೂ ಉಳಿದಿದೆಯಾ, ಇಲ್ಲ ಕಾಲಕ್ರಮೇಣ ಅವೆಲ್ಲ ನಶಿತು ಹೋಗಿದೆಯಾ, ಈ ಒಂದು ಅನುಮಾನ ಬಂದ್ಬಿಟ್ಟು. ಅದರಿಂದಾಗಿ ಇವರು ಏನನ್ನು ನೋಡ್ತಾ ಇದ್ದಾರೆ ಅಂದರೆ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇವತ್ತಿಂದನ ಇವರು ಬೇಡಿಕೆಯಲ್ಲಿ ಇದ್ದಾರೆ. ಅದಕ್ಕೆ 3ನೇ ಸಾಲು, ವಿಧೀಂದ್ರಾದಿ ಮೃಗ್ಯ. ವಿಧಿ ಇಂದ್ರ ಆದಿ. ವಿಧಿ ಅಂದರೆ ಬ್ರಹ್ಮ, ಇಂದ್ರ, ಆದಿ ಅಂದರೆ ಇತರ ದೇವರು, ಮೃಗ್ಯ ಅಂದರೆ ಹುಡುಕ್ತಾ ಇದ್ದಾರೆ. ಇವರಿಗೆಲ್ಲ ಇವ್ರದ್ದೇ ಆದ ಬೇಡಿಕೆಗಳಿದೆ. ಇವರು ಏನೇನೋ ಕೆಲಸ ಆಗಬೇಕಾಗಿದೆ. ಇದು ಗಣೇಶನಿಂದನೇ ಆಗುತ್ತೆ ಅನ್ನೋದು ಅವ್ರಿಗೆಲ್ಲ ಗೊತ್ತು, ಒಂದು ನಂಬಿಕೆ. ಅದರಿಂದಾಗಿ ನನ್ನ ಕೆಲಸವನ್ನು ಮಾಡಿಕೊಡು ಅಂತ ಹೇಳಿ ಹುಡ್ಕೊಂಡು ಹೋಗ್ತಾ ಇದ್ದಾರಂತೆ ಗಣೇಶನ. ಅಂದರೆ ಈಗಲೂ ಕೂಡ ಬಹಳ ಬೇಡಿಕೆಯಲ್ಲಿ ಇರುವಂಥ ದೇವರು. ಅದರಿಂದಾಗಿ ನನ್ನ ಈ ಕೆಲಸವನ್ನು ಇವ್ರಿಗೆ ಸಮರ್ಪಿಸೋದಲ್ಲಿ ಯಾವ ಥರ ಅಡಚಣೆಯೂ ಇಲ್ಲ. ಅದಕ್ಕೋಸ್ಕರ ಗಣೇಶ ಅಭಿದ, ಗಣೇಶ ಅಂತ ಹೆಸರುಳ್ಳ ನನಗೆ ಶ್ರೀಯಂ ವಿದತ್ತ, ಯಶಸ್ಸನ್ನು ಕೊಡಲಿ ಅಂತ ಹೇಳಿ ಶಂಕರರು ಬೇಡ್ಕೊತಾ ಇದ್ದಾರೆ. ನಮಗೆ ಇವರು ಕೊಡುವಂಥ ಸಂದೇಶ ಕೂಡ ಇದೆ. ಯಾವುದೇ ಒಂದು ಕೆಲಸ ಒಬ್ಬರ ಹತ್ರ ಒಪ್ಪಿಸಬೇಕಂದ್ರೆ ಈ ಗುಣಗಳನ್ನು, ಅಂದರೆ ಅವರು ಕರುಣಾಮೂರ್ತಿಯಾಗಿರಬೇಕು, ಪರಾಕ್ರಮವಾಗಿರಬೇಕು, ಬಲಿಷ್ಠವಾಗಿರಬೇಕು, ದೊಡ್ಡವರಿಂದ ಮರ್ಯಾದೆಯಿಂದ ನೋಡುವಂಥ ವ್ಯಕ್ತಿಯಾಗಿರಬೇಕು, ಬೇಡಿಕೆಯಲ್ಲಿರಬೇಕು, ಎಲ್ಲರೂ ಇವರನ್ನು ಅವಲಂಬಿಸಿರಬೇಕು. ಇಂಥ ವ್ಯಕ್ತಿಗೆ ನಿಮ್ಮ ಕೆಲಸವನ್ನು ಸಮರ್ಪಿಸಿ ಅಂತ ಹೇಳಿ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಶಂಕರರು. ನಾವು ಅಷ್ಟೇ, ಯಾವುದೇ ಒಂದು ಕೆಲಸ ತೊಡಗೋದಕ್ಕೆ ಮುಂಚೆ ಶುದ್ಧ ಮನಸ್ಸಿಂದ, ಏಕಾಗ್ರ ಚಿಂತೆಯಿಂದ ಗಣೇಶನ ಪ್ರಾರ್ಥನೆ ಮಾಡಿಕೊಂಡು
ಮುಂದೆ ಆ ಕೆಲಸವನ್ನು ಪ್ರಾರಂಭ ಮಾಡೋಣ ಅಂತ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.